ಮನೆ ಇಟ್ಬಿಟ್ಟು ನೀರು ಇಟ್ಕೊಂಡು ಪೂಜೆ ಮಾಡಿಬಿಟ್ರೆ ಕೆಲಸ ಮುಗೀತು. ರವಿ ಎತ್ತಾಗೋದ್ನ ಕಾಣೆ, ಊಟ ಮಾಡ್ಕೊಳಕ್ಕಾಗಿಲ್ವಾ? ಊಟನೂ ಮಾಡ್ಕೊಂಡಿಲ್ಲ, ಏನೂ ಇಲ್ಲ. ಇನ್ನು ಕೆಲಸ ಮಾಡೋದ್ನಲ್ಲಿ ಬಂದು ಊಟ ಕೊಡು ಅಂತಾರೆ. ಅಯ್ಯೋ ಶಿವಕನಪ್ಪ, ಇನ್ಯಾವ ತಪ್ಪೋದ ಕೆಲಸವ ನಾನೇ ಮಾಡಿ ಸಾಕಾಗೋಯ್ತದೆ. ಯಾರ ಕೈಲಾದದು? ಅಯ್ಯೋ ಶಿವ. ಇನ್ನು ನಾಳೆಯಿಂದ ಬೇರೆ ಕಡಲೆಕಾಯಿ ಕೀಳೋರು ಬರ್ತಾರೆ, ಹಾಳು ಕಳಗೆಲ್ಲ ಹಿಟ್ಟು ಮಾಡಬೇಕು, ಸೊಪ್ಪು ಮಾಡಬೇಕು. ಅಯ್ಯೋ ನನಗಂತೂ ಸಾಕಾಗೋಯ್ತು. ಹೆಂಗ ಒಂಚೂರು ಮದುವೆಗಿದ್ವೆ ಮಾಡಮ್ಮ ಅಂತ ಅಂದರೆ ಅಯ್ಯೋ ಅವನದೃಷ್ಟಕ್ಕೆ ಆ ಮುಂಡೆ ಹಣ್ಣು ಅದು ಕಡ್ದೋಗದೆ. ಅಯ್ಯೋ ಶಿವ, ಇತ್ತೀಚೆಗೆ ಮದುವೆ ಅಂದರೆ ವಾಸ ಬಂದ್ಬಿಡದೆ. ಅವನ್ ತಾವಂತೂ ಮದುವೆ ವಿಚಾರ ಮಾತಾಡೋಕ್ಕೆ ಹಾಕಿಲ್ಲ, ಏನು ಕಯ್ಯ ಅಂತಾನೆ. ಏನು ಮಾಡೋದು? ನಾನೇನು ಇವ್ನು ಮಾತಾಡೋದು ಇವನ್ ಕೈ ಅಂತಾನೆ, ಅವ್ರ ಅಪ್ಪ ಮಾತಾಡೋರು ಅಪ್ಪ ಕೈ ಅಂತಾರೆ. ನಾನೇನು ಮಾಡೋದು ಮಧ್ಯದಲ್ಲಿ? ನಾನು ಹಿಂಗೆ ಆಗದಿರೋ ಕೆಲಸ ಮಾಡ್ಕೊಂಡು ಸಾಯ್ಬೇಕು ಅಷ್ಟೇ. ನನ್ನ ಕೈಲಂತೂ ಆಯ್ಕಿಲ್ಲ. ಮಗಳು ಅಂತ ಹತ್ರಕ್ಕೆ ಮದುವೆ ಮಾಡ್ಕೊಂಡೆ. ಆ ಮಗಳು ಅಯ್ಯೋ ಪೆದ್ದು ಮುದ್ದು. ಅವನ ಕಷ್ಟ ಏನ ಒಂದು ಕೆಲಸ ಮಾಡ್ಕೊಡೋದ, ಒಂದು ದಿವಸ ಏನಾರ ಮಾಡ್ಕೊಡೋದು ಅವನಿಗೆ ಏನೂ ಇಲ್ಲ, ಯಾವ ಸುಖಕ್ಕೂ ಇಲ್ಲ. ಆ ಕಾಲದವರು ಮಕ್ಕಳನ್ನ ಹತ್ರಕ್ಕೆ ಮದುವೆ ಮಾಡ್ಕೊಂಡ್ರೆ ಕಷ್ಟ ಸುಖ ಆಯ್ತಾರೆ ಅಂತಿದ್ರು. ನನ್ನ ಮಗಳಿಗೆ ನಾನೇ ಮಾಡೋದೈತದೆ, ಅದೆಲ್ಲಿ ಬಂದು ಮಾಡೋದು? ಪೆದ್ದು ಮುದ್ದು ಅದು ಇತ್ತ ತಲೆ ಹಾಕಿಲ್ಲ. ಅದು ಏನು ಮಾಡ್ತಿದ್ದ ಕಾಣೆ. ಏನೋ ನಳಿ ಮಾತ್ರ ದೇವ್ರಂತ ಮನಸ್ಸ ಕುಳ್ಳ ಪಾಪ, ಸುಮ್ಮನೆ ಹೇಳೋದಲ್ಲ, ದೇವ್ರಂತ ಮನಸ್ಸ. ಅವನಾಗದಕ್ಕೆ ಅವ್ಳು ಕಾಟ ತಡ್ಕೊಂಡು ಅವನೇ. ನಮ್ಮ ಅವ್ವ ಇರೋದಕ್ಕೆ ಒಂಥರ ನೆಮ್ಮದಿ ಆಯಿತು ಅಷ್ಟೇ. ನಾವು ವರ್ಷ ಕೊಟ್ಬಿಟ್ಟಿದ್ರೆ ಭಾರಿ ಗೋಳಕ್ಬಿಡವು. ಗಿರ್ಜೆ ಎತ್ತಾಗೋದ್ರಪ್ಪ, ಸದ್ಯ ಇಲ್ವಲ್ಲ? ಬಾಗ್ನೋಡು ತೆಗ್ದಂಗೆ ಅದೇ, ಒಬ್ರು ಇಲ್ವಲ್ಲ? ರವಿ ಏನು ಮಳಿ ಮೈನು ಕಾಣ್ತಾ ಇಲ್ಲ, ಒಬ್ರು ಇಲ್ವಲ್ಲ? ಎತ್ತಾಬಿಟ್ಟದ್ದು ಏನದು? ಬಾಗ್ಲ ತೆಗೆದ್ಬಿಟ್ರೆ ಆಗಕ್ಕೆ ಇಲ್ಲ, ನಾಯಿ ಪಾಯಿ ನುಕ್ಕೊಂಡು ಸರಿಯೇ. ಗಿರ್ಜೆ ಅವ್ವ ಇಲ್ಲಿ ಕ್ವಾಣಲಿದೆಯೇ? ಇದು ಏನು ಮಾಡ್ತಾ ಇದೀಯ ಇಲ್ಲಿ? ಹೋಗುದ್ನಾ? ಬಾಲ್ ತೆಗೆದು ಕ್ವಾಣಲ್ ನಿಂತಿದ್ದೀರ, ಅದು ಏನು ಮಾಡ್ತಾ ನಿಂತಿದ್ದೀವಿ? ಮನೆ ಇಡ್ತೀನಿ ಕಣ್ ಬವ್ವ, ಏನವ ಕಂಡೆ ಅನ್ನೋರೇ ಇಲ್ವಲ್ಲ? ಹೋಗು ದೋಸೆ ಓದಿನಿ, ಹೋಗು ದೋಸೆನ ತಿನ್ನು. ಬೇಡ ಕಣವ, ಉಳ್ಕ ಬಂದಕ ಸುಮ್ಕಿರು, ನಮ್ಮನ್ನು ಸೇವ್ರೆ ಕಡೆ ಸಾರಕತ್ತೆ. ಊಟ ಮಾಡಿಲ್ಲ ಅಂದ ಹೋಗವ ಇಕ್ಕೊಂಡು ನಿಮ್ಮ ಮಾತು ಮಾಡಿಬಿಟ್ಟು ಕೈ ತೊಳ್ಕ ಬರ್ತೀನಿ. ಯಾಕ ಸುಮ್ಕಿರು. ರವಿ ಎಲ್ಬೋದ? ನಿಮ್ಮ ಗಂಡ ಎಲ್ಬೋದ್ರು? ಹೋಗೋರೆ ಇನ್ನೆಲ್ಬೋದ್ರವ? ನಾನು ಅದೇ ಮನೆ ಹಾರ್ಲಿ ಅಂದ್ಬಿಟ್ಟು ಬಾಗಿಲು ತೆಗೆದಿನಿ ಕಣವ, ಎಲ್ಲನೂ ಸೀಟಿವ್ನಿ. ಕೊನೆ ಒಂದು ಉಳ್ಕೊಂಡಿತ್ತು, ಸೀಟ್ಬಿಟ್ಟು ನೀರು ಇಟ್ಕೊಳ್ಳೋದು ಅಂದ್ಬಿಟ್ಟು ಮಡಗಿವ್ನಿ. ದೋಸೆ ಮಾಡಿ 2 ಬಾಕ್ಸ್ ಹಾಕ್ತೀನಿ, ರವಿ ಬಂದ್ರೆ ತಿನ್ಲಿ ಅಂದ್ಬಿಟ್ಟು. ನಡಿಯಲ್ಲವ, ಬಂದ್ವಿಲ್ಲ ಏನಿಲ್ಲ, ಮಾಳೆ ಚೆನ್ನಾಗಿದ್ದಾಳ. ಏನಕ್ಕಂತೂ ಜ್ಞಾನ ಇಲ್ಲ. ಒಬ್ಬ ಅಕ್ಕ ಒಂದು ಹೆಜ್ಜೆ ಇಟ್ಟರೆ ಅವ್ನ ಮನೆ. ಒಂದು ದಿವಸ ಬಂದ್ಬಿಟ್ಟು ಮನೇಲಿ ಕೂತ್ಕೊಂಡು ನಿಂತ್ಕೊಂಡು ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರೋದ ಅಂತ ಅಂದೀಯ. ಅಣ್ಣನ ಮಗಳು ಎತ್ತವಳೆ ಅಂತ ಬಂದು ಅಲ್ಲೇ ಕೂತಿದೀಯ, ಬರೋಕಿಲ್ಲ. ನಿಮ್ಮ ಅಣ್ಣಿರ್ತಿ ಆಗ್ಲಾರೆ ಮಗ ಇತ್ತಾಗ ಆಗ್ತಿದ್ಲು, ಈಗ ಚೆನ್ನಾಗವಳೆ ನಿನ್ನ ಜೊತೆಗೆ, ನೀನು ಬಂದೀಯಾ ಬರೋಕಿಲ್ಲ. ನೀನು ಮಾತ್ರ ಜನ ಮನೆ ಸೀರೆಕಿಲ್ಲ ಬಿಡು ನೀನು. ಸುಮ್ಮನಿರು, ನನ್ನ ಕಷ್ಟ ನನಗೆ. ಸುಮ್ಮನೆ ತೆಗೆ, ನೀನು ಮಾತಾಡಿವೆ ನೀನು. ಯಾರ ಕೈಲಾದದವ? ಹಾಳು ಕಾಳು ಅಡುಗೆ ಮಾಡಿ ನನಗೂ ಸಾಕಾಗಿ ಹೋಗೋದೇ ಗೊತ್ತಾ. ಇನ್ನೇನೋ 3 ದಿನ ಕಡ್ಲಿಕ್ಕೆ ಕಿಡ ಕಾಳು ಬಂದಾರಂತೆ, ಅವರು ಎಲ್ಲ ಪುನಃ ಹಿಟ್ಟು ಸೊಪ್ಪು ಮಾಡ್ಕೊಂಡು ಸಾಯ್ಬೇಕು. ಯಾರ ಕೈಲಾದದು? ನನ್ನ ಕೈಲಿ ಹತ್ರ ಆಯ್ಕಿಲ್ಲ ಕಣವ. ನನಗೂ ಒಂದು ವಾರ ಹೋಗಿ ಸುಮ್ಮನೆ ಇದ್ದು ಬಿಡೋಣ ಅನಿಸ್ಬಿಡ್ತದೆ. ಏನು ಮಾಡಿ ದೂರಕ್ಕೆ ಮದುವೆ ಮಾಡಿದ್ರೆ ಕಣ್ಣು ಮರೆಯಾಗ ಬಂದು ನಿನ್ನ ಮನೆಲಾರೇ ಇರೋನು, ಪಕ್ಕದಲ್ಲೇ ಮಾಡಿದ್ವಿ. ಹೆಂಗಿರೋ ನಾನು? ಸುಮ್ಮನಿರು ನೀನು. ಬೇಕಲೇನದಿ? ಏನಾಯ್ತು ನಿನಗೆ? ಇಷ್ಟೊಂಥರ ಪಾತ್ರೆಗಳು, ಇಷ್ಟೊಂಥರ ಸೋಟ್ಗಳು, ಅಯ್ಯಪ್ಪ ಇವೆಲ್ಲ ಏನು ಮಾಡಕ್ಕಪ್ಪ? ಏನು ಮಾಡೋಕ್ಕೆ? ಒಂದು 2 ಮಡಿಕೊಂಡಿದ್ರೆ ಆಯ್ತದೆ. ಅಟ್ಲ ಮೇಲೆ ಅಷ್ಟೊಂಥರ ತುಂಬಿದ್ವಿ. ಇಲ್ಲಿ ನೋಡಿದ್ರೆ ಇಲ್ಲೊಂಥ ಇಷ್ಟಲಿ ಸಂತೆ ಕಟ್ತಾಳೆ ಅಡುಗೆ ಮೇಲೆ ತುಂಬ್ಕೊಂಡಿದ್ವಿ. ಹಂಗೆ ಬೆಳಗ್ಗೆ ಬೇಡವಾ? ತೊಳಿ ಬೇಡವಾ? 3 ಜನಕ್ಕೆ ಯಾರು ತುಂಬ್ಕೊಂಡು ಕೂತಿದ್ದಿಲ್ಲ. ಮನೆಗೆ ಬರೋರು ಮಾತ್ರ ಸರಿ ಗಟ್ಟಿಯಾಗಿರೋರೇ ಬರಬೇಕು, ಉಜ್ಜಕ್ಕೆ ಪಾತ್ರೆಗಳ. ಸುಮ್ಮನಿರವ, ಹಾಳು ಕಾಳು ಮಡಿಕೊಂಡು ಅವ್ರ ಮನೆ ಕೇಳಕ್ಕೋದಿ. ಅದೆಲ್ಲ ಬಿಟ್ಟಾಕು. ಏನೋ ಮಾತಾಡೋದಂತ ಬಂದೆ, ನೀನು ನೋಡ್ರೆ ಮನೆ ಸಿಡ್ತಾ ಕೂತಿದ್ದಿಲ್ಲ. ಏನವ ಮುಖ್ಯವಾದ ವಿಚಾರ ಅಂತಿದ್ವಿ, ಹೇಳೋದೇನು? ಅದೇ ಕಣ್ಮಗ, ಅದೇ ಮದ್ವೆಯ ಇವಂದ ರವಿತ ಮದ್ವೆ ವಿಚಾರ ಮಾತಾಡ್ತಾವ. ನೀ ಕೈ ಮುಗಿತೀನಿ ಕಣವ, ಏನಾರೇನು ಮದ್ವೆ ಸುದ್ದಿ ಬಂದು ಹೇಳ್ಬಿಡಕಣವ, ಹೇಳ್ಬಿಡಕಣವ. ನಮ್ಗಂತೂ ಆಮೇಲೆ ನಿನ್ನ ಅಳಿನೂ ಕೇಳಕ್ಕಿಲ್ಲ, ನಿನ್ನ ಮೊಮ್ಮಗನೂ ಕೇಳಕ್ಕಿಲ್ಲ. ಏನಾರು ಹೇಳೋದಿದ್ರೆ ನೀನು ನಿನ್ನ ಅಳಿನ ಕುಣಿಸ್ಕೊಂಡು ನಿನ್ನ ಮೊಮ್ಮಗನ್ನು ಕುಣಿಸ್ಕೊಂಡು ಹೇಳು. ನನಗೆ ಮಾತ್ರ ಏನು ಹೇಳಕ್ಕೆ ಬರಬೇಡ. ಅವರಿಬ್ಬರು ನನ್ನ ಮಾತು ಕೇಳಕ್ಕಿಲ್ಲ ಕಣವ. ನನ್ನ ಮಾತು ಕೇಳಕ್ಕಿದ್ರೆ ನಾನು ಯಾಕೋ ಇಷ್ಟೊಂದು ಗಂಟೆ ನೋಡಲಿ ಮನಸ್ಸು ಹಿಡ್ಕೊಂಡು ನಿಂತೀನಿ ನಾನು. ನನ್ನ ಮಾತು ಕೇಳಕ್ಕಿಲ್ಲ ಕಣವ, ಅವರು ಇಬ್ಬರು ಕೇಳಕ್ಕಿಲ್ಲ. ನೀನು ಏನು ಮತ್ತು ನನಗೆ ಏನು ಹೇಳಕ್ಕೆ ಬರಬೇಡ. ನನಗೆ ನಿನ್ನ ಮಗ ಅಲ್ವಾ, ನಿನ್ನ ಗಂಡ ನಿನ್ನ ಮಾತು ಕೇಳಕ್ಕಿಲ್ವಾ? ಚೆನ್ನಾಗಿ ಮಾತಾಡ್ತಿದ್ದಿ ಬಿಡು, ನೀನು ಏನಾರೇ ಆಗಲಿ. ನಾನೆಲ್ಲ ಒಂದು ಒಳ್ಳೆ ಸಂಬಂಧ ಸಿಕ್ಕದೆ ತಾಳು ಮಾತಾಡ ನಾನು ಬಂದರೆ ನೀನು ನೋಡ್ರಿ ಹಿಂಗೆ ಅಂತಿದ್ದಿಲ್ಲ. ಏನೋ ನಿನ್ನ ಗಂಡನವೇ ನಿನ್ನ ಮಗನಿಗೆ ಹೆಚ್ಚಿಬಿಟ್ಟಿದ್ದಾರ ಏನಂತ ಅವ್ರಿಗೆ? ಅದೇ ಕಣವ, ಈಗ ಹೆಣ್ಣು ನೋಡಿ ಮದುವೆ ಹತ್ರ ಮಾಡ್ಕೊಂಡು ಆ ಹೆಣ್ಣಿನ ಗೂಡೈತಲ್ಲ, ಅದಕ್ಕೆ ಅವನಂತೂ ರವಿ ಅಂತೂ ಏನು ಕಯ್ಯ ಅಂತಾನೆ. ಅವ್ನ ಸ್ನೇಹಿತರ ಕಾರ ಮುಂದ್ಗಡೆ ಎಲ್ಲವ ಮಾನ ಮರ್ಯಾದೆ ಕಳ್ಕೊಂಡವನೆ ಕಣವ, ಬೇಜಾರು ಮಾಡ್ಕೊಂಡವನೆ. ಎಲ್ಲವ ಸೀರೆ ಎಕ್ಸಾಕಿಲ್ವಂತೆ. ಯಾವಾಗಲ ಬಿಗ್ರೂಟ? ಯಾವಾಗಲ ಎಲ್ಲ ಊಟನೇ ಕೊಂಡಿಲ್ವಲ್ಲ? ಹೋಗ್ಲಿ ಸಿಹಿ ಊಟ ಇಲ್ದಿರಲಿ ಖಾರ ಊಟನ ಕೊಡ್ದೇವುದಲ್ಲ ಅಂತ ಅನ್ಭವಿಸಾರಂತೆ ಕಣವ.
ಅದಕ್ಕೆ ಹಿಂಗಾಯ್ತು. ನೀನು ಮದುವೆಗೆ ಸುದ್ದಿ ಎದ್ದು ಬಿಡು, ನಿನ್ಗೆ ನನ್ನ ಮನೇಲೇ ಇರೋಕ್ಕಿಲ್ಲ ಕಣವ ಅಂತ ರವಿ ಎದುರಿಸ್ಬಿಡೋನೆ ಕಣವ. ಅದಕ್ಕೆ ಏನು ಮಾತಾಡೋಕ್ಕಿಲ್ಲ. ಹೋಗು, ಇದು ಒಂದು ಸುದ್ದಿ ಕತೆ. ಸಿದ್ದಿ ಒಂದು ಮಗ ಎತ್ಬಿಟ್ಟು ಊರಿಗೆಲ್ಲ ಸುದ್ದಿ ಅಂದ್ಲಂತೆ. ಹಂಗೆ ಇದು ಒಂದು ಸುದ್ದಿಯಾ? ಋಣ ಸಂಬಂಧ ಇದ್ರೆ ಆಯ್ತದೆ, ಇಲ್ಲಂದ್ರೆ ಇಲ್ಲ. ಅವಳಿಗೆ ಈ ಮನೇಲಿ ಅನ್ನ ತಿನ್ಕೊಂಡು ಭಾಳ ಎತ್ತಿ ಇಲ್ಲ ಓಡೋದು ಎಲ್ಲ ಹಂಗೆ ಮಾಡ್ಯಾರ. ಏನು ನಿನ್ನ ಮಗ ಹಂಗೆ ನಿಂತ್ಕೊಂಡನಂತ ಸನ್ಯಾಸಿ ಆಗ್ಬಿಡನಂತ. ಕರೀಲಿ ಅವ್ನಿಗೆ ಮಾಡ್ತೀನಿ, ಅವ್ನಿಗೆ ನಾನು ಹೇಳ್ತೀನಿ. ಅದು ಯಾಕೆ ನಾನು ಮಾತು ಕೇಳೋಕ್ಕಿಲ್ಲ? ಅದಕ್ಕೆ ನಿನ್ನ ಗಂಡ ಹಿರಿ ಮನಸ್ಸಾಗಿ 4 ಜನಕ್ಕೆ ಬುದ್ಧಿ ಹೇಳಂಗೆ ಇತ್ಕೊಂಡು ಇದೇನು ಹೇಳಲ್ಲ ಅಂತ ಅಂತಿದೆಯಲ್ಲ ಕಣವ. ಅವರೇ ತಾನೇ ಹೆಣ್ಣು ನೋಡಿದ್ನ, ಅದಕ್ಕೆ ಬೇಜಾರು ಮಾಡ್ಕೊಂಡವ್ರೆ. ಯಾವ ಬೇಜಾರು ಬೇಡ, ಏನು ಬೇಡಕತೆ, ಸುಮ್ಮನೆ ಇರು. ಏನು ಮಾಡಿ ಈಗ ಮಾಲೂಮ್ಗೆ ನೋಡ್ದ ನನ್ನ ಹಾಟ್ಗಳ. ಮಾಲು ಮದುವೆ ಐತೀನಿ ಅಂದ, ಆಮೇಲೆ ಏನು ಮಾಡ್ದ ಅವನೇ ಹೂಡೋದ. ಈಗ ನನ್ನ ಮಗ ಹಾದ ನಿನ್ನ ಮಗಳನ್ನ ಏನಾಗಿರೋದು ಬರಟೆ ಏನಾಗಿರೋದು ಚೆನ್ನಾಗಿಲ್ವಾ? ಹಾಗೆ ಈಗ ಮದುವೆ ಮಾಡೋದು ಕಷ್ಟ. ಹೇಳ್ದವ್ರ ಮಾತ್ರ ಕೇಳು, ಒಂದು ಒಳ್ಳೆ ಸಂಬಂಧ ನೋಡ್ಕೊ ಬಂದೀನಿ ಮಗ. ನೀನು ಮಾತ್ರ ಏನು ಯೋಚನೆ ಮಾಡಬೇಡ. ನಾನು ನಮಗೆ ಬಿಟ್ಬಿಡು ಎಲ್ಲನೂ. ನಾನು ನಿನ್ನ ಮಗನ ಸಂಸಾರ ಸರಿ ಮಾಡೋ ಜವಾಬ್ದಾರಿ ನಂದು, ನನ್ನ ಭರವಸೆ ಆಯಿತಾ? ಆ ಸಂಬಂಧವ ಎಣ್ಣೇನು, ಎಣ್ಣೆ ಹೆಸ್ರೇನು, ಯಾವ ಊರು, ಹೆಂಗೆ ಅಂತ ಎಲ್ಲನೂ ಆಮೇಲೆ ಹೇಳ್ಕೊಟ್ಟನಂತೆ ನಾನು. ಮೊದಲು ನಿನ್ನ ಮಗನ ಒಪ್ಸು, ಸರಿಯಾ? ಒಂದು ದಿವಸ ಈಗ ದಿನ ಚೆಂದಿಲ್ಲ, ಈಗ ಹೋಗೋದು ಬೇಡ. ಸಂಕ್ರಾಂತಿ ಹಬ್ಬ ಕಳೆದೋಗ್ಲಿ, ಆಮೇಲೆ ಹೋಗಿ ಒಂದಿನ ನೋಡ್ಕೊಂಡು ಮಾತಾಡ್ಕೊಂಡು ಬರೋಕ್ಕಾಯ್ತದೆ. ಏನಂದು ನಾನು ಮಾತ್ರ ಮದುವೆ ಸುದ್ದಿಗೆ ಬರೋಕ್ಕಿಲ್ಲ ಕಣವ. ನೀನು ಏನಾದೇನು ಕೆಟ್ಟದಲ್ಲ ಮಾತಾಡ್ತಿದ್ದಿಲ್ಲ, ನೀನು ತಲೆ ಕೆಟ್ಟದಲ್ಲ ನಮಗೆ. ಅವ್ವ ಏನು ಹೇಳ್ತಾವಳೆ ಅನ್ನೋದು ತಲೆಗೆ ಹಾಕೋ. ಈ ಕಾಲದಲ್ಲಿ ಹೆಣ್ಣೆಕ್ರು ಸಿಕ್ಕಿಲ್ಲ, ಅದು ಒಳ್ಳೆ ಹೆಣ್ಣು ಸಿಕ್ಕಿಲ್ಲ ಗೊತ್ತಾ? ಹೆಣ್ಣೆಕ್ರು ಸಿಗ್ತವೆ ಇಲ್ಲ ಅಂತಲ್ಲ, ಒಳ್ಳೆ ಹೆಣ್ಣು ಸಿಕ್ಕಬೇಕು ತಾನೇ. ನಾನು ಹೇಳ್ದ ಕೇಳು, ಒಳ್ಳೆ ಸಂಬಂಧ ನೋಡ್ಕೊ ಬಂದೀನಿ ನಮ್ಮ ಮನೆಗೆ. ನಿನ್ನ ಮಗನಿಗೆ ನಿನಗೆ 7 ಮಾಡಿಸಿ ಜೋಡಿ ಗೊತ್ತಾ? ಎಂಥ ಒಳ್ಳೆ ಸಂಬಂಧ ಅಂದರೆ ಹೇಳೋಕ್ಕಾಗಲ್ಲ, ಅಂಥ ಸಂಬಂಧನ ನೋಡ್ಕೊ ಬಂದಿರೋದು. ಅದೇನೋ ಅವತಾರ ಆಡ್ತಾರ ಅವತಾರವ. ಮದ್ವೆ ಅಂದರೆ ಸುಲಭ ಅಲ್ಲ, ಮಕ್ಕಳು ಸರಿ ಇಲ್ಲವ. ಇನ್ನು ಸುಮ್ಮನೆ ಬಾಯ ಮುಚ್ಕೊಂಡಿರವ ನೀನು. ಆಮೇಲೆ ನೀನು ತಂದು ಮಾಡ್ಬಿಟ್ಟು ಆಮೇಲೆ ನೀನು ಕಣ್ಣಲ್ಲಿ ನೋಡ್ಬೇಡ. ಈಗ ನಾನೇನು ನಡ್ತಾ ಇಲ್ವ ಹಂಗೆ? ನಾನು ಭರವಸೆ, ಅರ್ಥ ಆಯ್ತಾ? ನಾನು ಭರವಸೆ. ನಿನ್ನ ಮಗ ನೀನು ನಿನ್ನ ಗಂಡ ಒಪ್ಕೊಂಡು ಬಾಯಿ ಮುಚ್ಕೊಂಡು ಬನ್ನಿ ನನ್ನ ಜೊತೆಗೆ, ನಾನು ಕರ್ಕೊಂಡು ಹೋಗ್ತೀನಿ ಆಯ್ತಾ? ನೀವು ಹೋಗ್ಲಿ ಯಾವ ಊರು ಏನು ಎಣ್ಣೇನು ಎಣ್ಣೆ ಹೆಸರೇನು ಅದನ್ನೇ ಹೇಳವ. ಮೊದಲು ಹ್ಞೂ ಅನ್ನೀಗ ನೀನು. ನೀನು ಮೊದಲು ಹ್ಞೂ ಅಂತಾನೆ ನೀನು. ಅದು ಹೆಂಗೆ ನೀನು ಹೇಳು ನಾನು ಹೆಂಗೆ ಹೇಳನೆ? ಮೊದಲು ನಿನ್ನ ಮಗನ ಕೇಳು. ಹ್ಞೂ ಅಂದರೆ ಇಲ್ಲಿ ನಿನ್ನ ಗಂಡನ ಕೇಳು. ಹ್ಞೂ ಅಂದಾಗ ನೀನು ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ಹೆಣ್ಣು ಬಗ್ಗೆ ಮಾತ್ರ ನೀನು ಮಾತಾಡೋಷ್ಟಿಲ್ಲ. ಹೆಣ್ಣು ಮಾತ್ರ ಚಿನ್ನ ಇದ್ದಂಗೆ ಅದೇ. ಆಮೇಲೆ ಲಕ್ಷಣವಂತೆ, ಆಮೇಲೆ ಗುಣವಂತೆ ಗೊತ್ತಾ? ಮುತ್ತಿರಂಗೆ ಅದೇ ಹೆಣ್ಣು. ಹೆಣ್ಣು ಬಗ್ಗೆ ನೀವು ಯಾರು ಮಾತಾಡೋಷ್ಟಿಲ್ಲ, ಅರ್ಥ ಆಯ್ತಾ? ನಿನ್ನ ಮಗ ಒಪ್ಕೋಬೇಕು ಅಷ್ಟೇ. ನನಗೆ ಮನಸ್ಸಲ್ಲಿ ಅವು ಹೆಣ್ಣಿಗೆ ನಾನು ಒಳ್ಳೇದು ಮಾಡಬೇಕು ಅಂತ ಮನಸ್ಸಲ್ಲಿ ಅನಿಸ್ಬಿಟ್ಟೈತೆ. ನಾನು ಮಾಡ್ತೀನಿ, ಅರ್ಥ ಆಯ್ತಾ? ನಿನ್ನ ಮಗನ ಒಪ್ಸೋ ಜವಾಬ್ದಾರಿ ನಿಂದು, ಸರಿಯಾ? ಏನು ಮಾತಾಡ್ತಾ ಕೂತಿದೀಯವ ನೀನು? ಈಗ ಬಂದು ಹಿಂಗೆ ಮಾತಾಡ್ತಾ ಇದೆಯಲ್ಲ, ಅರ್ಥನೂ ಆಯ್ತಾರ ಫುಲ್ಲನ್ನು ಆಯ್ತಾರ. ಅದು ಏನು ಮಾತಾಡ್ತಾ ಇದೀಯ ಅಂತ ಅರ್ಥನೇ ಆಗೋದು ಬೇಡಕತ್ತೆ. ಎಲ್ಲಿಗ ಅವನೆಲ್ಲ ರವಿರ್ ಗೊತ್ತಾ? ಊಟಕ್ಕೂ ಬಂದಿಲ್ಲ ಕಣವ, ಅಲ್ಕೋಗವನೇ. ಸಂಜೆ ಗಂಟ ಹೊಲ 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 ಅಂತ ನಿನ್ನ ಗಂಡು ನಿನ್ನುವೆ ಬುಡ್ಕೊಳಕ್ಕೆ ಹೇಳು. ಸಂಜೆ ಗಂಟ ಅದೇ ತಾನೆ, ಇನ್ನೇನು ಇಲ್ಲ ತಾನೆ. ಇನ್ನು ಏನು ಮಾಡಿ ಸುಮ್ಮನಿರು. ಮತ್ತೆ ನಾನು ಹೋಗೋಣ, ಕೈ ತೊಳ್ಕ ಬರ್ತೀನಿ. ತಾಳು ಹೋಗುವಂತೆ. ಎಣ್ಣೆ ಯಾವ ಊರ್ದವ, ಏನು ಕತೆಯವ? ನಿನ್ಗೆ ಯಾಕವ? ನಿನ್ಗೆ ಯಾಕೆ? ಏನು ನನ್ನ ಮೊಮ್ಮಗು ನಾನು ಚೆನ್ನಾಗಿ ಹಚ್ಕಟಾಗಿರೋ ಹೆಣ್ಣು ಮಾಡ್ದನೆಯ ಕುಂಡಿ ಪಂಡಿ ತಂದು ಸಿಗಿಸ್ಬಿಟ್ಟನ ಅಂತವಳಲ್ಲ ಕತೆ. ನಿಮ್ಮವ್ವ ನಿನ್ನೂ ಅಚ್ಚುಕಟ್ಟಾಗಿ ನೋಡ್ಕೋಬೇಕು, ನಿನ್ನ ಗಂಡನ್ನೂ ಅಚ್ಚುಕಟ್ಟಾಗಿ ನೋಡ್ಕೋಬೇಕು, ನಿನ್ನ ಮಗನ್ನೂ ನೋಡ್ಕೋಬೇಕು, ನಿನ್ನ ಬದುಕು ಬಾಳನ್ನು ನೋಡ್ಕೋಬೇಕು. ಅಂತೆ ಮನೆಗೆ ಹೆಣ್ಣು ತಂದು ನಾನು ನಿನಗೆ ಮದುವೆ ಮಾಡ್ತೀನಿ, ಸರಿಯಾ? ನಿನ್ನ ಮಗನಿಗೆ ತಂದು ಮಾಡ್ತೀನಿ, ನೀನು ಒಪ್ಕೋಬೇಕು ಅಷ್ಟೇ. ಇನ್ನೇನು ಇಲ್ಲ ಕಣ್ಮಗಳೇ. ಬಿಡವ, ನಾ ಬಂದಮೇಲೆ ನೀನು ಅಳಿನ ಜೊತೆಗೂ ನಿನ್ನ ಮಗನ ಜೊತೆಗೂ ಮಾತಾಡುವ. ಯಾಕಂಬಗ ನೀನು ಅತ್ತೆ ಆಗಿರೋಳು ಆರಿಸ್ಕೊಳ್ಳೋರು ನೀನು ಹೇಳ್ಬೇಕು ಹೆಂಗೆ ಏನು ಅಂತ. ನೀನು ಇಷ್ಟೆಲ್ಲ ನೀನು ಹೇಳಿದ್ಮೇಲೆ ನಾನು ಬೇಡ ಮೇಕಿಲ್ಲ, ಅವ್ರನ್ನ ಒಪ್ಸವ ಜವಾಬ್ದಾರಿ ನಂದಲ್ಲ ಕಣವ. ಸರಿ ಕಣವ, ಸರಿ ಸರಿ ಕೂತ್ಕೊ ಬರ್ತೀನಿ. ಹಾಲು ಕೂತಿರ್ತೀನಂತೆ ಮುಂದುವರಿಯುವುದು. ಏನಪ್ಪ ಏನು? ಅದಕ್ಕಂತಪ್ಪ ನನ್ನ ಮೊಮ್ಮಗನಿಗೆ ಒಳ್ಳೆ ಸೂಪರ್ ಹೆಣ್ಣು ನೋಡಿನಿ ಕಣಪ್ಪ. ರಾಣಿ ಮಹಾರಾಣಿ ಹೆಂಗಿರ್ಬೇಕು, ಸಾಯ ಅಂತ ನೆಮ್ಮದಿಯಾಗಿರ್ಬೇಕು ಅಂತ ಹೆಣ್ಣು ನೋಡ್ಕೊ ಬಂದೀನಿ. ಆ ಹೆಣ್ಣಿಗೆ ಯಾವ ಕಷ್ಟನೂ ಪಡಬೇಡ್ದು ಅಲ್ವಾ? ನನ್ನ ಮಗಳು ಮಂಗ್ಬಿಡೋದು ಒಪ್ತಾನೆ ನಿಂತದೆ. ಅಳಿಯನು ಒಪ್ಪಲ್ ಮತ್ತೆ ಮಗನೂ ಒಪ್ಪಲ್ ಮತ್ತೆ ಒಪ್ತಾನೆ ನಿಂತಾರೆ. ನಾನು ಬಿಟ್ಬಿಟ್ಟಾರ, ನಾನು ಬಿಡೋ ಮಗಳಲ್ಲ. ನನ್ನ ಮನಸ್ಸಲ್ಲಿ ಹೆಣ್ಣಿಗೆ ಒಳ್ಳೇದು ಮಾಡಬೇಕು ಅಂತ ಅನಿಸದೆ ಒಳ್ಳೇದು ಮಾಡೇ ಮಾಡ್ತೀನಿ. ಏನಂದಿರಪ್ಪ? ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಒಳ್ಳೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಕಣ್ರಪ್ಪ.